ಮಿಸ್ಟರ್ ಮನೋಹರ ಪ್ರೇಯಸಿ ದಿವ್ಯ ಅವರನ್ನು ಕಿಡ್ನಾಪ್ ಮಾಡಿದಿರಂತ. ಅದನ್ನು ಕೇಳಕ್ ಬಂದ ಮನೋಹರ್ ಮೇಲೆ ಹಲ್ಲೆ ಮಾಡಿದಾಗಿ ನಿಮ್ಮ ಮೇಲೆ ಅಪರಾಧ ಬಂದಿದೆ. ನೀವೇನ್ ಹೇಳ್ತೀರಾ ಮಾಣಿಕ್ಯ ಅವರೇ? ಒಳ್ಳೆ ಸುಳ್ಳು ಸರ್. ಅವರೇ ನನ್ನ ಜಾಗಕ್ಕೆ ಬಂದು ನನ್ನ ಹೊಡೆಯಕ್ ಬಂದಿದ್ದು ಸರ್. ಅದು ಅವ್ರಿಗೂ ಅವ್ರ ಲವರ್ಗೂ ಒಳ್ಳೆ ತಕರಾರಾಗಿದೆ ಅಂತ ನಾನು ಅನ್ಕೋತೀನಿ ಸರ್. ಆ ತಕರಾರಲ್ಲಿ ಅವ್ರ ಲವರ್ನ ಸಾಯಿಸ್ಬಿಟ್ಟಿದ್ದಾರೆ. ಸಾಯಿಸ್ಬಿಟ್ಟು ಕಾಣಿಸ್ತಾ ಇಲ್ಲ ಅಂತ ಈಗ ಡ್ರಾಮಾ ಮಾಡ್ತಿದ್ದಾರೆ ಸರ್. ನಾನೇನ್ ಹೇಳೋದಂದ್ರೆ ಸರ್, ನೀವು ಈ ರೂಟಲ್ಲಿ ಪೊಲೀಸರಿಗೆ ವಿಚಾರಿಸಕ್ ಹೇಳಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಪೊಲೀಸರು ಯಾವ ರೂಟಲ್ಲಿ ವಿಚಾರಣೆ ಮಾಡ್ಬೇಕಂತ ನೀವ್ ಹೇಳ್ಬಾರ್ದು ಸರ್. ಪೊಲೀಸ್ ನಿಮ್ಗೆ ಸ್ನೇಹಿತರು ಅಂತ ಹೇಳ್ತಾರೆ. ಅದ್ರ ಅರ್ಥ ಏನ್ ಹೇಳಿ? ನಾನು ಪೊಲೀಸ್ ಫ್ರೆಂಡ್ ಅಂತ ತಾನೆ ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ಗೆ ಅಡ್ವೈಸ್ ಮಾಡ್ಬಾರ್ದಾ? ಯುವರ್ ಆನರ್, ಮಾಣಿಕಮ್ ಅವರು ತುಂಬಾ ಬುದ್ಧಿವಂತರ ತರ ಮಾತಾಡಿ ನಮ್ ಕಕ್ಷಿದಾರ ಮನೋ ಮೇಲೆ ತುಂಬಾ ತೊಂದರೆ ಕೊಡ್ತಾ ಇದಾರೆ. ಸರ್, ನಂಗೆ ಸುಳ್ಳು ಹೇಳೋದು, ಮೋಸ ಮಾಡೋದು, ನಾಟಕ ಮಾಡೋದು ಇದ್ಯಾವುದು ಬರಲ್ಲ ಸರ್. ನಂಗೆ ಗೊತ್ತಿರೋದು ಡೀಸಿಲ್, ಆಯಿಲ್, ಟೈರ್, ಟ್ಯೂಬ್, ಸ್ಟೇರಿಂಗು, ಹಾರ್ನು ಅಷ್ಟೇ ಸರ್. ಹಾಗಿದ್ರೆ ನೀವ್ ನಿರಪರಾಧಿ ಅನ್ನೋದಿಕ್ಕೆ ನಿಮ್ ಹತ್ರ ಯಾವ್ದಾದ್ರು ಸಾಕ್ಷಿ ಇದೆಯಾ? ಇದೇ ಅವರಾನರ್. ದಿವ್ಯಾ ಕಿಡ್ನಾಪ್ ಆಗಿದ್ರೆ ಅಂತ ಹೇಳಿದ ಅದೇ ದಿನದಲ್ಲಿ ನಮ್ಮ ಕಕ್ಷಿದಾರ ಮಾಣಿಕ್ಯ ಅವರು ಲಾರಿಯಲ್ಲಿ ಬೆಂಗಳೂರಿಂದ ಹೈದರಾಬಾದ್ಗೆ ಈರುಳ್ಳಿ ಮೂಟೆನ ಹಾಕೊಂಡೋಗಿದ್ದಾರೆ. ಅವತ್ತು ತೋರಿಸಿದ ಲಾರಿ ಟ್ರಿಪ್ ಶೀಟ್ ಇದು. ಚೆಕ್ ಪೋಸ್ಟ್ ಅಲ್ಲಿ ಚೆಕ್ ಮಾಡಿದ ಆಧಾರಗಳು ಇವು. ದಟ್ಸ್ ಆಲ್ ಯುವರ್ ಆನರ್. ಈ ವಾದ ವಿವಾದಗಳನ್ನು ಪರಿಶೀಲಿಸಿ ಕಿಡ್ನಾಪ್ ಆಗಿರೋ ದಿವ್ಯಾಳಿಗೂ ಡ್ರೈವರ್ ಮಾಣಿಕ್ಯಮ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ತಿಳಿದು ಬಂದಿದೆ. ಹಾಗಾಗಿ ಮಾಣಿಕ್ಯ ನಿರಪರಾಧಿ ಎಂದು ಪರಿಗಣಿಸಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಮನ್ಸು ಕೆಡ್ಸ್ಕೊಬೇಡ ಮನು, ನಾವು ಹೈಕೋರ್ಟ್ಗೆ ಅಪೀಲ್ ಹೋಗೋಣ. ಶಟ್ ಅಪ್. ಅವಶ್ಯಕತೆ ಇಲ್ಲದೆ ಕೋರ್ಟು ಕೇಸ್ ಅಂತ ಓಡಾಡಕ್ ಸಾಧ್ಯ ಇಲ್ಲ. ನಾನು ಅವನನ್ನು ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಗ್ತೀನಿ. ಹಾ, ನೀನ್ ಕೊಲೆ ಮಾಡ್ಬಿಟ್ರೆ ದಿವ್ಯಾ ನಿನ್ಗೆ ವಾಪಸ್ ಸಿಕ್ಬಿಡ್ತಾಳ? ಹುಚ್ಚುನ್ ತರ ಮಾತಾಡ್ಬೇಡ್ವೋ. ದಿವ್ಯನ್ನ ಅವನೇ ಕಿಡ್ನಾಪ್ ಮಾಡ್ಬಿಟ್ಟು ಕೋರ್ಟಲ್ಲಿ ನೀನೇ ಫೈನ್ ಕಟ್ಟೋಗ್ ಮಾಡಿದ್ದಾನೆ. ಹಾಗಿದ್ಮೇಲೆ ಅವನ್ ಎಂತ ಜಗತ್ ಕಿಲಾಡಿ ಆಗಿರ್ಬೇಕು. ಮತ್ತಿನ್ನೇನೋ ಮಾಡೋದು? ಮನು, ಅವನು ರೌಡಿಗಳಿಗೆ ಹೊಡೆಯೋ ಅಷ್ಟು ಬಲಶಾಲಿಯಾಗೂ ಇದ್ದಾನೆ, ಪೊಲೀಸ್ನವನ್ನ ಕನ್ಫ್ಯೂಸ್ ಮಾಡೋ ಅಷ್ಟು ಬುದ್ಧಿಶಾಲಿಯಾಗೂ ಇದ್ದಾನೆ. ಅವನಿಗೆ ಬೇರೆ ರೂಟಲ್ಲೇ ಹೋಗ್ಬೇಕಣೋ. 6 ಅಡಿ ಇರುವಂತ ಅವನಿಗೆ 5 ಅಡಿ ಇರುವಂತ ನೆರಳು ನೋಡಿದ್ಯಾ? ಇನ್ಮೇಲೆ ನಾನೇ ಕಣೋ ಅವನಿಗೆ ಶಾಡೋ. ಅವನ ಜೊತೆನಲ್ಲೇ ಇದ್ದು ಅವನ ಎಲ್ಲ ರಹಸ್ಯಗಳನ್ನ ನಾನ್ ಕಂಡಿಡ್ತೀನೋ. ಹಲೋ, ಒಂದ್ ಸಿಡಿ ನಿಮ್ ಗೇಟಲ್ಲಿದೆ. ಸಿಡಿನಾ? ಹಲೋ, ನಿನ್ ಮಾಣಿಕ್ಯಂ ತಾನೆ? ಹಲೋ ಹಲೋ ಹಲೋ. ದಿವ್ಯಾ, ದಿವ್ಯಾ. ಕಿತನೆ ಆದ್ಮಿ ದೋ ಆದ್ಮಿ. ಅರ್ಥ ಆಗಿಲ್ವಾ? ನಂಗೂ ಕೂಡ ಅರ್ಥ ಆಗಿಲ್ಲ. ಸುಮ್ನೆ ಶೋ ಕೊಡಕ್ಕೋಸ್ಕರ ಟೆರರಿಸ್ಟ್ ತರ ಮಾತಾಡ್ದೆ ಅಷ್ಟೇ, ಬೇರೆ ಏನು ಇಲ್ಲ. ಸರಿ, ಯಾವ ತರ ಲವರ್ ನೀನು? ನಿನ್ನ ಒಂದ್ ಹುಡುಗಿ ಲವ್ ಮಾಡ್ತಿದ್ದಾಳೆ, ನೀನ್ ನೋಡಿದ್ರೆ ಸುಮ್ನೆ ಹಿಂಗ್ ಕೂತ್ಕೊಂಡಿದ್ಯಾ? ಸರಿ, ಒಂದ್ ಚಿಕ್ಕ ಮ್ಯಾಟ್ರ್ ಕಣೋ. ಏನಂದ್ರೆ, ರಾವಣ ಸೀತನ್ ಕಿಡ್ನಾಪ್ ಮಾಡಿದ್ಮೇಲೆ ಹೇಗ ಅವನು ಅವಳನ್ನ ಟಚ್ ಮಾಡಿಲ್ವೋ, ನಾನು ಕೂಡ ನಿನ್ ಲವರ್ನ ಟಚೇ ಮಾಡಿಲ್ಲ. ಆದ್ರೆ ನನ್ಗೊಂದು ಚಿಕ್ಕ ಸಮಸ್ಯೆ ಇದೆ. ಸಪೋಸ್ ನಾನು ಎಣ್ಣೆ ಹೊಡೆದಿದ್ರೆ, ಸಪೋಸ್ ನಿನ್ ಹುಡುಗಿನ ಏನಾದ್ರೂ ಮಾಡ್ಬಿಡ್ತೀನಿ, ಹಲ್ವಾ ಕೊಡಿಸ್ತೀನಿ. ಅದೇ ನಮ್ಗಿರೋ ದೊಡ್ಡ ಸಮಸ್ಯೆ ಈಗ. ಮಗನೇ, ನೀನ್ ಈ ಸೀಡಿನ ತಗೊಂಡೋಗಿ ಪೊಲೀಸಿಗೆ ಕೊಟ್ಟು, ಪೊಲೀಸ್ ನನ್ನನ್ನು ಹುಡುಕ್ತಾ ಇದ್ದಾರೆ, ಬೆಟ್ಟ ಗುಡ್ಡ ಹತ್ತಿ ಹುಡುಕ್ತಾ ಇದ್ದಾರೆ, ಆ ತರ ನ್ಯೂಸ್ ನೋಡ್ದೆ ಅಂತ ಅನ್ಕೋ, ಆಗ ನಾನು ಯಾರು ಅಂತ ನಿನ್ಗೆ ತೋರಿಸ್ಬೇಕಾಗತ್ತೆ. ನಾನು ನಿನ್ಗೆ ಚಿಕ್ಕ ಚಿಕ್ಕ ಕೆಲಸ ಕೊಡ್ತಾ ಹೋಗ್ತೀನಿ, ಅದ್ ನೀನ್ ಮಾಡ್ತಾ ಇರ್ಬೇಕು. ಓಕೆ? ಯಪ್ಪಾ, ದಾಡಿ ತುಂಬಾ ಕಡಿಯುತ್ತಪ್ಪ. ಈ ಟೆರರಿಸ್ಟ್ ಎಲ್ಲ ಇಷ್ಟು ದೊಡ್ಡ ದಾಡಿಗಳನ್ನ ಇಟ್ಕೊಂಡು ಹೇಗೆ ಎಲ್ಲ ಕಡೆ ಓಡಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ವೇ? ನೀನ್ ಏನ್ ಮಾಡ್ತೀಯ ಅಂದ್ರೆ, ದೊಡ್ಡ ಗಿಡನ ಕಟ್ ಮಾಡೋ ಅಂತ ಕತ್ರಿ ಇದೆಯಾ ನೋಡು, ಅದನ್ನ ಎತ್ಕೊಂಡು ಹೋಗಿ ಆ ಟೆರರಿಸ್ಟ್ ಗಳ ಗಡ್ಡನ ಕಟ್ ಮಾಡ್ತೀಯ. ನಮ್ಮ ಹಳೆ ಮನೆ ಖಾಲಿ ಮಾಡುವಾಗ ಆ ನೋಟ್ ನ ಮಿಸ್ ಮಾಡ್ಬಿಟ್ಟೆ ಸರ್. ಹಾಗಿದ್ರೆ ನಿಮ್ ಹಳೆ ಮನೆ ಅಡ್ರೆಸ್ ಹೇಳ್ತೀರಾ? ನಂಬರ್ 9 ಗೋವಿಂದಪ್ಪ ರಸ್ತೆ, ಟೀಚರ್ಸ್ ಕಾಲೋನಿ. ದಿವ್ಯಾ,
ಅವ್ನ್ಯಾರೋ ಹಿಡೀರ ಅವ್ನ ನೀನು ಯಾರು ನೀನು? ದಿವ್ಯಾ ನೋಡ್ಬೇಕು ಏಯ್ ನಿಂತ್ಕೊಳ್ಳೋ. ಏಯ್ ನಿಂತ್ಕೊ, ದಿವ್ಯಾ ಏಯ್ ಹಂಗ ಯಾರು ಇಲ್ಲ ಹೋಗಾಚೆ ಜೀವದ ಮೇಲೆ ಆಸೆ ಇತ್ತು ಅಂದ್ರೆ ಹೊರಟೋಗಿಲ್ಲಿಂದ ಹೋಗು ಹೋಗೋ ಓಕೆ ಹೋಗೋ ಹೇಳ್ತಾ ಹೋಗಂತೆ. ಇದೀನಿ. ದಿವ್ಯಾ ಮನು ದಿವ್ಯಾ. ಮನು ಡೋಂಟ್ ವರಿ. ಏಯ್ ನೀನಿನ್ನ ಹೋಗಿಲ್ವಾ ನೀನು ಮನು ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ಕೊಂದ್ಬಿಡ್ತಾರೆ. ಹಲೋ ಅಜ್ಜಿ ಸರ್. ಎಲ್ಲ ಕಡೆ ಚೆಕ್ ಮಾಡಿ ಹೋಗಿ. ಓಕೆ ಸರ್. ಸರ್ ಇಲ್ಲೇ ಸರ್, ಎಲ್ಲರೂ ಕೈಯಲ್ಲಿ ಗಂಡಿಟ್ಕೊಂಡಿದ್ರು ಸರ್. ಏಯ್ ಯಾರು ನೀವೆಲ್ಲ? ಸರ್ ನಾವು ಪೇಂಟ್ರು ಸರ್, ರಾತ್ರಿನೇ ಕೆಲ್ಸಕ್ಕೆ ಬಂದಿದ್ದೀವಿ ಸರ್. ಎಲ್ಲ ರೂಮ್ ನೋಡಿದ್ವು ಸರ್, ಯಾರು ಕಾಣಿಸ್ತಿಲ್ಲ ಸರ್. ಎಸ್ ಸರ್, ಅವ್ರು ಕಳ್ಸಿದ ಚೀಟಿ ಕಾರಲ್ಲಿದೆ, ಅದರಲ್ಲಿ ದಿವ್ಯಾನ ಕಟ್ ಹಾಕಿದ್ದಾರೆ. ಬನ್ನಿ ಸರ್ ತೋರಿಸ್ತೀನಿ. ಛೇ ಮಿಸ್ಟರ್ ಮನೋ, ನಿಮ್ ಲವ್ವರ್ ಕಾಣೆ ಆಗಿರೋದಕ್ಕೆ ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ನಿಮ್ ಲವ್ವರ್ ದಿವ್ಯಾನ ನಾವು ಹಿಡ್ಕೊಡ್ತೀವಿ. ಕನ್ಫ್ಯೂಸ್ ಆಗ್ಬೇಡಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಹಲೋ. ಹಾಡು ಹೇಗಿದ್ದೆ, ನಮ್ಮ ಆಟ ಹೇಗಿದ್ದೆ. ಏನಮ್ಮ ಹೀರೋ, ಹಾಡೇಗಿದೆ. ಏನಮ್ಮ ದೂದ್ಬೇಡ. ನೀನೇನ್ ದೊಡ್ಡ ಜೇಮ್ಸ್ ಬಾಂಡ್ ಅಂತ ಅನ್ಕೊಂಡಿದ್ಯಾ? ನಾನ್ ನಿಂಗೆ ಏನ್ ಹೇಳ್ದೆ, ಪೊಲೀಸ್ ಹತ್ರ ಹೋಗ್ಬೇಡ ಅಂತ ಹೇಳ್ದೆ ಇಲ್ವಾ? ಆದ್ರೂ ಮತ್ತೆ ಹೋಗಿದ್ಯಾ? ಲೋ, ಸಿಡಿಯಲ್ಲಿ ಬುಕ್ ಕಾಣಿಸೋ ಹಾಗೆ ಇಟ್ಟಿರೋದೇ ನಾನು, ಸಿಡಿನ ಚೇಂಜ್ ಮಾಡಿದ್ ಕೂಡ ನಾನೇ. ದೂದ್ಬೇಡ. ಈ ಮಿನಿಸ್ಟರ್ಸ್ ಒಬ್ಬೊಬ್ರು ಎಲ್ಲನೂ ಡಿವೈಡ್ ಮಾಡ್ಕೋತಾರೆ. ಒಬ್ಬ ಪೊಲೀಸು, ಒಬ್ಬ ಅಬ್ಕಾರಿ, ಒಬ್ಬ ಹಾಸ್ಪಿಟ್ಲು. ಅದೇ ತರ ಈ ದೇವ್ರುಗಳು, ಒಬ್ಬರನ್ನ ಹುಟ್ಟಿಸ್ತಾನೆ, ಒಬ್ಬರನ್ನ ಸಾಯಿಸ್ತಾನೆ, ಇನ್ನೊಬ್ಬರನ್ನ ಹಾಳು ಮಾಡ್ತಾನೆ. ಆದ್ರೆ ನಿನ್ ವಿಷಯದಲ್ಲಿ ಮಾತ್ರ ನಿನಗೆ ಎಲ್ಲನೂ ನಾನೇ. ಐ ನಿನಗೇನ್ ಬೇಕು? ಯಾಕೆ ಈ ರೀತಿ ಮಾಡಿ? ಲೂಸ್ ಕಡ, ನನಗೆ ಒಂದು ನೆಟ್ ಲೂಸ್ ಆಗಿದೆ. ಹೌದು, ನೀನ್ ಯಾಕೆ ವಟ ಅಂತೀಯಾ? ಇದುವರೆಗೂ ನೀನ್ ನೋಡಿರೋದು ದಿವ್ಯಂದು ಯು ಸರ್ಟಿಫಿಕೇಟ್ ವಿಡಿಯೋ ಮಾತ್ರ. ಎ ಸರ್ಟಿಫಿಕೇಟ್ ವಿಡಿಯೋ ಮಾಡಿ ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಸೆಲ್ ಫೋನಿಗೆ ಬಿಟ್ಟೆ ಅಂತ ಅನ್ಕೋ, ಓವರ್ ನೈಟ್ ನಿನ್ನ ಅದ್ರೋಗ್ಬಿಡ್ತೀಯ. ಏಯ್ ನಿನ್ಗೆ ಎಷ್ಟು ದುಡ್ಡು ಬೇಕು? ಯಾಕೆ ನಿನಗ್ ಬೇಡ್ವಾ? ಯೋ, ಎಲ್ಲರಿಗೂ ದುಡ್ಡು ಬೇಕು ಕಣೋ. ಕಾರ್ಪೊರೇಷನ್ ಟಾಯ್ಲೆಟ್ಗೆ ಕಕ್ಕಸ್ ಮಾಡಕ್ ಹೋಗ್ಬೇಕಾದ್ರೂ ಕೂಡ ₹1 ಕೊಟ್ರೆ ಮಾತ್ರ ಕಕ್ಕಸ್ ಮಾಡಕ್ ಬಿಡೋದು. ಮತ್ತಿನ್ನೇನಿಗೆ ದಿವ್ಯಾನ ಕಟ್ ಹಾಕಿದ್ಯಾ? ಡಿಸೈಡ್ ಮಾಡಿ ಕರ್ಕೊ ಬರಕ್ಕೆ ನಾನೇನ್ ಟೆರರಿಸ್ಟ್ ಅನ್ಕೊಂಡಿದ್ಯಾ? ಅಂಗಡಿ ಹಿಂದೆ ಎಣ್ಣೆ ಹೊಡ್ಕೊಂಡು ನಿದ್ದೆ ಮಾಡ್ಕೊಂಡಿರೋ ಒಬ್ಬ ಸಾಧಾರಣ ಇಂಡಿಯನ್ ಫೆಲೋ. ಅವಸರ ಪಟ್ಟು ಎತ್ಕೊಂಡ್ ಬಂದೆ. ಎನಿವೆ, ಇನ್ಮೇಲೆ ತೀರ್ಮಾನ ತಗೋತೀನಿ.